ಇದನ್ನ ತುಂಬಾ ಜನ ತಪ್ಪು ಮಾಡ್ತಾರೆ. ಕೆಲವೊಂದ್ಸಲ ಇದು ಕಟ್ಟಾದ್ರೆ ಹೊರಟೋಗ್ಬಿಡುತ್ತೆ. ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ನಾರ್ಮಲ್ ನೆಕ್. ಮಾವಿನಕಾಯಿ ಡಿಸೈನ್ ಹಣ್ಣಾಗಿಲ್ಲ, ಇನ್ನು ಕಾಯಾಗಿ ಇದೆ. ಪೈಪಿಂಗ್ ಹೇಳಿದೆ, ಪೈಪಿಂಗ್ ಯಾಕೆ ಮಾಡ್ಲಿಲ್ಲ? ಪೈಪಿಂಗ್ ಬರ್ಲಿಲ್ರಿ, ಅದಕ್ಕೆ ಉಲ್ಟಾ ಕಿನಾರಿ ಮಾಡಿದೆ ರೀ. ನೆಕ್ಸ್ಟ್ ಟೈಮ್ ಪೈಪಿಂಗ್ ಮಾಡಲೇಬೇಕು. ಓಕೆ, ವೆರಿ ಗುಡ್. ನೋಡಿದ್ರಲ್ಲ, ಕಾಣಿಸುತ್ತಲ್ಲ? ಇನ್ನು ಕಟ್ಟಿದ್ರೆ ನೀಟಾಗಿ ಬರುತ್ತೆ. ಓಕೆ, ಇದು ಕಟ್ಟಿಂಗು ನೋಡ್ಕೊಂಡವ್ರಿಗೆ ಮಾಡೋದು ಬಹಳ ಕಷ್ಟ. ಫಸ್ಟ್ ಒಂದ್ಸಲ ನೋಡ್ಕೋಬೇಕು. ಚೆನ್ನಾಗಿದೆ. ಇಲ್ಲಿಗೆ ಸ್ಯಾರಿ ಕಲರ್ ಕೆಳಗಿಂದ ಕಡೆಗೆ ರೆಡ್ ಕಲರ್ ಹಾಕಿದೆಯಲ್ಲ ಕಂದ, ಅದೇ ಕಲರ್ದು ಬಟನ್ಸ್ ಹಾಕ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ವೆರಿ ಗುಡ್, ವೆರಿ ವೆರಿ ಗುಡ್. ಬಟನ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಎರಡು ಅದೇ ಮಾಡಿದ್ರಲ್ರಿ? ಓಕೆ, ಹಾ, ಚೆನ್ನಾಗಿದೆ. ಗುಡ್. ಇವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇವ್ರು ಡಿಸೈನ್ ಕ್ಲಾಸಲ್ಲಿ ಬರ್ತಾನೆ ಇಲ್ಲ. ಬ್ಯಾಡ್ರಿ ಬ್ಯಾಡ್ರಿ ಅಂತ ಹೋಗೋರು. ಈಗ ನೋಡ್ರಿ ಹೆಂಗ್ ಬಂದ್ ಮುಂದೆ ತೋರಿಸ್ತವ್ರೆ. ಚೆನ್ನಾಗಿ ಬಂದಿದೆ. ವೆರಿ ಗುಡ್ ಕಂದ. ಈ ತರ ಬಟನ್ಸ್ ಇದಕ್ಕೂ ಆಯ್ತಾ? ಸ್ಲೀವ್ ಬಾಹುಬಲಿ ಸ್ಲೀವ್ ಅಲ್ಲಿ ನೆಟ್ ಅಲ್ಲಿ ತುಂಬಾ ಲೆಂತ್ ಆಯ್ತು ಪುಟಿ. ಇನ್ನೊಂದು ಚೂರು ಕಡಿಮೆ ಮಾಡ್ಬೇಕಿತ್ತು. ಅಷ್ಟು ಫುಲ್ ಲೆಂತ್ ಹೇಳಿದಾರ. ಈ ತರ ಬಂದು ನೆಟ್ ಸ್ಲೀವೇನೆ ಈ ತರ ನೋಡಕ್ ಚೆನ್ನಾಗಿರುತ್ತೆ. ಇಷ್ಟಕ್ಕೆ ಕೂರ್ಬೇಕು. ಇದು ಬಂದು ಇಲ್ಲಿಗೆ ತಗ್ಲಾಕೊಳ್ಳೋದು. ಉದ್ದ ಇದಾರ ಅವರು. ಓಕೆ, ಗುಡ್, ವೆರಿ ಗುಡ್. ನೆಕ್ಸ್ಟ್, ಮೊನ್ನೆ ಪೇಪರ್ ಕಟಿಂಗ್ ಇದ್ ಮಾಡಕ್ ಪರದಾಡ್ತಾ ಇದ್ದೆ, ಇವತ್ತು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ಯಾ? ಅದಕ್ಕೆ ಹೇಳೋದು, ಪೇಪರ್ ಒಂದ್ 2-3 kg ತಗೊಂಡು ಇಟ್ಕೊಂಡ್ಬಿಡಿ ಅಂತ. ಚೆನ್ನಾಗಿ ಬಂದಿದೆ. ಗುಡ್, ವೆರಿ ಗುಡ್. ಖಾಲಿ ಇದ್ದೆ ಅಂತ. ಖಾಲಿ ಇಲ್ಲ ಅಂದಿದ್ರೆ ವೆರಿ ಗುಡ್ ಕಂದ. ಸೂಪರ್. ಸ್ಲೀವ್ ಡಿಸೈನ್, ಪಫ್ ಸ್ಲೀವ್. ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಹಂಗೆ ನಮ್ಮ ಸ್ಟೂಡೆಂಟ್ಸ್ ಸೂಪರ್. ನೀವು ಹೇಳ್ಕೊಳ್ಳಿ. ಓಕೆ, ನಾನು ಪೈಪಿಂಗ್ ಬಂದಿದೆ. ವೆರಿ ಗುಡ್. ಪೈಪಿಂಗ್ ಇಲ್ಲೋದ್ರ ಪುಟಿ ಈ ತರ ಪೈಪಿಂಗ್ ಮಾಡ್ಕೊಂಡು ತೋರಿಸ್ತೈತೆ. ಪ್ಲೈನು ಓಕೆ ಓಕೆ, ಪೈಪಿಂಗ್ ಕಂಪಲ್ಸರಿ ಮಾಡಬೇಕು. ಇಲ್ಲಿ ಕೋಟ್ಲಿ ಇಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಹೌದು, ಸುಮ್ಮನೆ ಕೋಟ್ಲಿ ಇಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ದಪ್ಪ ಆಗುತ್ತೆ. ಇರ್ಲಿ ಬಿಡಿ, ಚೆನ್ನಾಗಿದೆ. ನೆಕ್ಸ್ಟ್ ಯಾವ್ದಾದ್ರು ಮಾಡ್ಬೇಕಾದ್ರೆ ಕೋಟ್ಲಿ ಡಿಸೈನ್ ಮಾಡಿ. ವೆರಿ ಗುಡ್.